ಕುಸಿತ ದುರಂತದಲ್ಲಿ ಮಣ್ಣಿನ ಅಡಿ ಸಿಕ್ಕಾಕೊಂಡಿದ್ದ ಎಷ್ಟು ಮಂದಿ? ಎನ್ಡಿಆರ್ಎಫ್ ಕಾರ್ಯಾಚರಣೆಯಲ್ಲಿ ಮತ್ತಿಬ್ಬರ ಶವ ಸಿಕ್ಕಿದಲ್ಲಿ ಶಿರೂರು ಬಳಿಕ ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ. ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರುವಂತಹ ನಿವಾಸಿಗಳು, ಎಡಬಿಡದೆ ಸುರಿತಾ ಇರುವಂತಹ ಮಳೆಗೆ ಕಂಗಾಲಾಗಿರುವಂತಹ ಜನ. ಇನ್ನು ನದಿಗೆ ಬಿದ್ದಂತಹ ಗ್ಯಾಸ್ ಟ್ಯಾಂಕರ್ ಪತ್ತೆಯಾಯ್ತಾ? ಹಾಸನದಲ್ಲಿ ವರುಣನ ಕೇಕೆ, ಕೂದಲೆಳೆ ಅಂತರದಲ್ಲಿ ಕಾರಿನಲ್ಲಿದ್ದವರು ಪಾರಾಗಿದ್ದೇ ರೋಚಕ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಶಿರೂರು ಗುಡ್ಡ ಕುಸಿತದಲ್ಲಿ ಸಾವಿಗೀಡಾದಂತಹ ಮತ್ತಿಬ್ಬರ ಮೃತದೇಹ ಪತ್ತೆಯಾಗಿದೆ. ಘಟನೆಯ ದಿನ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದಂತಹ 5 ವರ್ಷದ ಅವಂತಿಕಾ ಶವ ಗೋಕರ್ಣದ ಬ್ರಿಡ್ಜ್ನಲ್ಲಿ ಪತ್ತೆಯಾಗಿದೆ. ಶಿರೂರು ಕ್ಯಾಂಟೀನ್ನ ಮಾಲೀಕ ಲಕ್ಷ್ಮಣ್ ಪುತ್ರಿಯಾದಂತಹ ಅವಂತಿಕಾ ಗುಡ್ಡ ಕುಸಿತ ದಿನ ನಾಪತ್ತೆಯಾಗಿದ್ಲು. ಇನ್ನು ನಾಪತ್ತೆಯಾಗಿದ್ದಂತಹ ಅವಂತಿಕಾ ಇದೀಗ ಶವವಾಗಿ ಸಿಕ್ಕಿರುವುದು ಕುಟುಂಬಸ್ಥರ ಆಕ್ರಂದನಕ್ಕೆ ಕಾರಣ ಆಗಿದೆ. ಇತ್ತ ಗಂಗಾವಳಿ ನದಿಯಲ್ಲಿ ಇನ್ನೊಂದು ಮೃತದೇಹ ಪತ್ತೆಯಾಗಿದೆ. 55 ವರ್ಷದ ಚಾಲಕ ಚೆನ್ನಣ್ಣ ಮೃತದೇಹ ಸಿಕ್ಕಿದೆ. ಅಂಕೋಲಾ ತಾಲೂಕಿನ ಮಂಚಗುಣಿ ಗ್ರಾಮದ ಬಳಿ ಚೆನ್ನಣ್ಣ ಮೃತದೇಹ ಪತ್ತೆಯಾಗಿದೆ. ಇನ್ನು ಟಿಂಬರ್ ತುಂಬಿದ ಲಾರಿಯೊಂದಿಗೆ ಚಾಲಕ 30 ವರ್ಷದ ಅರ್ಜುನ ಕಣ್ಮರೆಯಾಗಿದ್ದು, ಆತನ ಲೊಕೇಶನ್ ಕೂಡ ಗುಡ್ಡ ಕುಸಿತದ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಇನ್ನು ಜೊಯ್ಡಾ ರಾಮನಗರದ ಜಗಳಪೇಟ್ನಿಂದ ಕಟ್ಟಿಗೆ ತುಂಬಿದಂತಹ 12 ಚಕ್ರದ ಲಾರಿ ಕೇರಳಕ್ಕೆ ಪ್ರಯಾಣಿಸ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಇದೀಗ ಟಿಂಬರ್ ಚಾಲಕ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಶಿರೂರು ಗುಡ್ಡ ಕುಸಿದ ಪಕ್ಕದಲ್ಲಿಯೇ ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ಗುಡ್ಡದಲ್ಲಿ ದೊಡ್ಡ ಪ್ರಮಾಣದ ಬಿರುಕು ಕಾಣಿಸಿಕೊಂಡಿದ್ದು ಮತ್ತೆ ಕುಸಿಯುವ ಆತಂಕ ಎದುರಾಗಿದೆ. ನಿನ್ನೆಯಿಂದಾನು ಹೆಚ್ಚುತ್ತಾ ಇರುವಂತಹ ಬಿರುಕುಗಳು ಹೆಚ್ಚುತ್ತಾ ಇದ್ದು, ದೊಡ್ಡದಾದಂತಹ ನೀರಿನ ಸೆಲೆಗಳು ಜಲಪಾತ ಮಾದರಿ ಗುಡ್ಡದಿಂದ ಹೊರಕ್ಕೆ ಬರ್ತಾ ಇದೆ. ಇನ್ನು ಗುಡ್ಡ ಕುಸಿತದಿಂದ ನಾಪತ್ತೆಯಾದವರ ಪತ್ತೆಗಾಗಿ ಡ್ರೋನ್ ಬಳಸಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಗೆ ಈಗ ಭೂಕಂಟಕ ಎದುರಾಗಿರುವಂಥದ್ದು, ಅದರಲ್ಲಿಯೂ ಇವತ್ತು ಕೂಡ ಮತ್ತೆ ನಿರಂತರವಾಗಿ ಭೂಕುಸಿತ ಆಗ್ತಾ ಇರುವಂಥದ್ದು. ಬರಿಯ ಹೆದ್ದಾರಿಯ ಭಾಗದಲ್ಲಿ ಇವತ್ತು ಭೂಕುಸಿತ ಆಗಿದೆ. ನಾವು ಇವತ್ತು ಅದೇ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಒಂದು ಭಾಗದಲ್ಲಿ ಈಗ ಕುಸಿತಾಗಿದೆ. ಇದು ರಾಷ್ಟ್ರೀಯ ಹೆದ್ದಾರಿ 66ರ ಭಾಗ. ಇದು ಹೊನ್ನಾವರದಿಂದ ಕಾರವಾರಕ್ಕೆ ಗೋವಾಕ್ಕೆ ಹೋಗುವಂತಹ ಮಾರ್ಗ ಇದು. ಇಂಥದ್ರಲ್ಲಿ ಇವತ್ತು ಭೂಕುಸಿತ ಆಗಿರುವಂಥದ್ದು. ಇಲ್ಲಿ ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೀತಾ ಇರುವಂಥದ್ದು. ಜೊತೆಗೆ 2 ಭಾಗದಲ್ಲಿಯೂ ಕೂಡ ಮೊದಲು ವಾಹನಕ್ಕೆ ಇಲ್ಲಿ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಈಗ ಭೂಕುಸಿತ ಸಂಪೂರ್ಣವಾಗಿ ಒಂದು ಭಾಗದ ರಸ್ತೆಯನ್ನು ಈಗ ಆಹುತಿ ತೆಗೆದುಕೊಂಡಿದೆ. ಇದಲ್ಲದೆ ಮರಗಳು ಕೂಡ ಧರೆಗುರುಳುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವಂತಹ ಪರಿಣಾಮ ಗುಡ್ಡ ಕುಸಿತ ಪ್ರಕರಣಗಳು ಮುಂದುವರೆದಿದೆ. ಕುಮಟಾ ತಾಲೂಕಿನ ಬರ್ಗಿ ಗ್ರಾಮ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ಇದರಿಂದ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಬಂದ್ ಮಾಡಲಾಗಿದ್ದು, ಕೇವಲ ಏಕಮುಖ ವಾಹನ ಸಂಚಾರಕ್ಕೆ ಮಾತ್ರ ಅವಕಾಶ ನೀಡಲಾಗಿದೆ. ಇತ್ತ ಶಿರೂರಿನಲ್ಲಿ ಗುಡ್ಡ ಕುಸಿತದ ಮಣ್ಣು ತೆರವು ಕಾರ್ಯಾಚರಣೆ ಸಮೀಪದಲ್ಲೇ ಗುಡ್ಡ ಕುಸಿದಿದೆ. ಕುಮಟಾ ಭಾಗದಿಂದ ಶಿರೂರಿಗೆ ಹೋಗುವ ಭಾಗದಲ್ಲಿ ಗುಡ್ಡ ಕುಸಿದಿದೆ. ಇನ್ನು ಅಪಾಯದ ನಡುವೆಯೂ ಕುಸಿತದ ಸ್ಥಳದಲ್ಲಿ ಟ್ರಕ್ಗಳು ಸಾಲಾಗಿ ನಿಲ್ಲಿಸಲಾಗಿದೆ. ಶಿರೂರಿನ ಭಾಗದಲ್ಲಿಯೇ ಇದ್ದೇವೆ. ಈ ಭಾಗದಲ್ಲಿ ಯಾವ ರೀತಿ ಮತ್ತೆ ಗುಡ್ಡ ಕುಸಿತ ಆಗಿದೆ ಅನ್ನೋದು ತೋರಿಸ್ತೀನಿ. ಮೊದಲನೇದಾಗಿ ಈಗ ಶಿರೂರು ಭಾಗದಲ್ಲಿ ಮೊದಲು ಈಗ 3 ದಿನದ ಹಿಂದೆ ಏನು ಗುಡ್ಡ ಕುಸಿತ ಆಗಿತ್ತು, 7 ಸಾವಾಗಿತ್ತು. ಆ ಭಾಗದಲ್ಲಿ ಈಗ ನಾವು ನೋಡ್ಬೋದು, ಅಲ್ಲಿನ ದೃಶ್ಯ ನಿಮಗೆ ನಾನು ತೋರಿಸ್ತೇನೆ. ಆ ಭಾಗದಲ್ಲಿ ಈಗ 2 ಸಲ ಗುಡ್ಡ ಕುಸಿತ ಆಗಿದೆ, ಮತ್ತೆ ಮಣ್ಣನ್ನು ತೆಗಿತಾ ಇರುವಂಥದ್ದು. ಶಿರೂರಿನ ಭಾಗದ ಮತ್ತೊಂದು ಭಾಗದಲ್ಲಿ ಈಗ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು. ಸಾಕಷ್ಟು ಈ ಭಾಗದಲ್ಲಿ 1-2 ಕಡೆ ಹೀಗೆ ಗುಡ್ಡ ಕುಸಿತವಾಗಿರುವಂಥದ್ದು ನೀವು ನೋಡ್ಬೋದು, ಯಾವ ರೀತಿ ಗುಡ್ಡ ಕುಸಿತ ಆಗ್ತದೆ. ಜೊತೆಗೆ ಗುಡ್ಡ ಕುಸಿತ ಆಗಲಿಕ್ಕೆ ಕಾರಣವೂ ಕೂಡ ಇದೆ. ಯಾಕೆಂದರೆ ಮಣ್ಣು ಸಡಿಲ ಇದೆ. ಮಳೆ ಜಾಸ್ತಿ ಆದಂಗೂ ಮತ್ತೆ ನೀರು ಗುಡ್ಡದ ಒಳಭಾಗದಿಂದ ಹರಿದು ಬರೋದರಿಂದ ಮತ್ತೆ ಕುಸಿತ ಆಗುವಂತಹ ಒಂದು ಆತಂಕ ಇರುವಂಥದ್ದು. ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಕಾಣೆಯಾದವರ ಹುಡುಕಾಟ ಮುಂದುವರೆದಿದೆ. ನಿನ್ನೆ ಘಟನೆಯಿಂದ ಗಾಯಗೊಂಡಿರುವವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಅಂಕೋಲಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನು ಕಾರ್ಯಾಚರಣೆ ಸಂಬಂಧ ತಹಶೀಲ್ದಾರ್ ಸತೀಶ್ ಗೌಡ ಮಾತನಾಡಿ, ಶಿರೂರಿನಲ್ಲಿ ಗುಡ್ಡ ಕುಸಿದ ಮಣ್ಣು ಗಂಗಾವಳಿ ನದಿಗೆ ಬಿದ್ದು ತೀರ ಪ್ರದೇಶದ ಉಳುವರೆ ಗ್ರಾಮಕ್ಕೆ ಹಾನಿಯಾಗಿತ್ತು. ಈ ಘಟನೆಯಲ್ಲಿ 14 ಜನ ಗಾಯಗೊಂಡಿದ್ರು. 14 ಜನರಲ್ಲಿ 10 ಮಂದಿಯನ್ನ ಅಂಕೋಲಕ್ಕೆ ಶಿಫ್ಟ್ ಮಾಡಲಾಗಿದೆ. 4 ಜನ ಗಂಭೀರ ಗಾಯಗೊಂಡಿರುವವರಿಗೆ ಮಾತ್ರ ಕುಮಟಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಂತ ತಿಳಿಸಿದ್ರು. ಇನ್ನು ಗಂಗಾವಳಿ ನದಿ ನೀರಿನಲ್ಲಿ ಬಿದ್ದಂತಹ ಗ್ಯಾಸ್ ಟ್ಯಾಂಕರ್ ಮೇಲೆತ್ತೋದಕ್ಕೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಗ್ಯಾಸ್ ಸ್ಫೋಟಕಗೊಳ್ಳುವ ಆತಂಕ ಹಿನ್ನೆಲೆಯಲ್ಲಿ ಗಾಯಾಳುಗಳನ್ನ ಶಿಫ್ಟ್ ಮಾಡಲಾಗಿದೆ ಅಂತ ತಿಳಿಸಿದ್ರು. ಇತ್ತ ಶಾಸಕ ಸತೀಶ್ ಶೈಲ್ ಮಾತನಾಡಿ, 10ರಿಂದ 15 ಜನ ಸಿಕ್ಕಾಕೊಂಡಿರುವಂತಹ ಅನುಮಾನ ಇದೆ. ಈಗಾಗಲೇ 7 ಮೃತದೇಹ ಪತ್ತೆಯಾಗಿದೆ. ಇನ್ನುಳಿದವರ ಪತ್ತೆಗೆ ಕಾರ್ಯಾಚರಣೆ ನಡೀತಾ ಇದೆ ಅಂತ ತಿಳಿಸಿದ್ರು. ಈಗ ಒಟ್ಟು 5 ಬಾಡಿ ಐಡೆಂಟಿಫೈ ಆಗಿದೆ. ನಿನ್ನೆವರೆಗೂ 4 ಬಾಡಿ ಆಗಿತ್ತು. ಇವತ್ತು ಬೆಳಗ್ಗೆ ಆವಂತಿಕ ಮಗುದು ಬಾಡಿ ಸಿಕ್ಕಿದೆ. ಅಧಿಕೃತವಾಗಿ ನಾವು 6 ಜನ ಅಂತೇಳಿ ಮಾಡಿದ್ದೀವಿ. ಇನ್ನು ಬಾಕಿದು ಮಣ್ಣು ತೆರವುಗೊಳಿಸೋ ಕಾರ್ಯದಲ್ಲಿ ಯಾವ್ಯಾವ ಸಿಗಾಕೊಂಡಿದೆ ಅನ್ನೋದನ್ನ ಅಧಿಕೃತಗೊಳಿಸಲಾಗಿದೆ.
ನಮ್ಮಲ್ಲಿ ಅಧಿಕೃತವಾಗಿ ಮೊನ್ನೆ ನಾನು ಸದನದಲ್ಲೂ ಹೇಳಿದ್ದೇನೆ, ಸುಮಾರು 17ರಿಂದ 15 ಜನ ಬಾಡಿ ಸಿಗಬೇಕು ಅಂತ ಹೇಳ್ಕೊಂಡು. ಆದರೆ DC ಅವರು ಮತ್ತು ಇಲ್ಲಿಯ ಸ್ಥಳೀಯ ತಹಶೀಲ್ದಾರರು ಹೇಳಿದ ಪ್ರಕಾರ ಅವರು 6 ಬಾಡಿಗಳಂತ ಹೇಳಿದರು. ಈಗಾಗಲೇ 7 ಬಾಡಿಗಳು ಸಿಕ್ಕಿದ್ದಾವೆ. 13 ಮತ್ತು ಅಲ್ಲಿ ಒಂದು ಕಾರ್ ಹಿಡಿದ್ರೆ 15 ಮೇಲೆ ಹೋಗ್ತದೆ. ಹಾಸನ ಜಿಲ್ಲೆಯಲ್ಲಿ ವರುಣನ ಕೇಕೆ ಮುಂದುವರೆದಿದೆ. ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ಸಮೀಪ ಗುಡ್ಡ ಕುಸಿತ ಉಂಟಾಗಿದ್ದು, ಕೂದಲೆಳೆಯ ಅಂತರದಲ್ಲಿ ವಾಹನವೊಂದು ಅಪಾಯದಿಂದ ಪಾರಾದ ಘಟನೆ ನಡೆದಿದೆ. ಇದರಿಂದ ಕೆಲಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿದ್ದ ಘಟನೆಯೂ ಜರುಗಿತ್ತು. ಇತ್ತ ಸಕಲೇಶಪುರದ ಶಿರಾಡಿಯ ಎತ್ತಿನಹಳ್ಳ ಬಳಿ ಚಲಿಸುತ್ತಿದ್ದ ಒಮಿನಿ ಮೇಲೆ ಗುಡ್ಡ ಕುಸಿದಿದೆ. ಕಾರಿನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಯಾವುದೇ ಪ್ರಾಣಾಪಾಯದಂತಹ ಘಟನೆ ನಡೆದಿಲ್ಲ. ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ ಕೆಲ ಹೊತ್ತು ವಾಹನಗಳ ಸಂಚಾರಕ್ಕೆ ಅಡ್ಡಿ ಉಂಟಾಗಿತ್ತು. ಇನ್ನು ಹೇಮಾವತಿ ಜಲಾಶಯದಿಂದ ನೀರು ಬಿಟ್ಟ ಪರಿಣಾಮ ನದಿ ತೀರದ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ. ಸಕಲೇಶಪುರ ಪಟ್ಟಣದ ಬೇಲೂರು ರಸ್ತೆಯ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ. ಪರಿಣಾಮ ನೂರಾರು ಎಕರೆಯಲ್ಲಿ ಬೆಳೆಯಲಾಗಿದ್ದ ಭತ್ತದ ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಸಕಲೇಶಪುರ ತಾಲೂಕಿನಾದ್ಯಂತ ಧಾರಾಕಾರ ಮಳೆಯಾಗುತ್ತಿದ್ದು, ಮಠಸಾಗರದ ಬಳಿಯ ಹಳ್ಳ ಉಕ್ಕಿ ಹರಿದಿದೆ. ಇದರಿಂದ ಸಕಲೇಶಪುರ ಮಠಸಾಗರ ಕೃಷ್ಣಾಪುರ ಸಂಪರ್ಕ ಕಡಿತಗೊಂಡಿದೆ. ಕಾಫಿ ಅಡಿಕೆ ತೋಟಗಳು ಹಳ್ಳದ ನೀರಿನಿಂದ ಜಲಾವೃತಗೊಂಡಿದೆ. ಇತ್ತ ಸಕಲೇಶಪುರದ ದೊಡ್ಡ ತಪ್ಪಲು ಬಳಿ ಹೆದ್ದಾರಿಯಲ್ಲಿ ಭೂಕುಸಿತ ಉಂಟಾಗಿದ್ದು, ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ಇನ್ನು ಭೂಕುಸಿತದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ದೊಡ್ಡ ತಪ್ಪಲು ಬಳಿಯೂ ಕೂಡ ಗುಡ್ಡ ಕುಸಿತದಿಂದ ಸುಮಾರು 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿತ್ತು. ಅತ್ತ ಚಾರ್ಮಾಡಿ ಘಾಟ್ನಲ್ಲೂ ಕೂಡ ಪ್ರಯಾಣ ದುಸ್ತರ ಹಿನ್ನೆಲೆಯಲ್ಲಿ ಹಾಸನದಲ್ಲಿಯೇ ವಾಹನ ನಿಲ್ಲಿಸಲು ಸೂಚನೆ ನೀಡಲಾಗಿತ್ತು. ಮಂಗಳೂರು ಕಡೆಗೆ ಹೋಗುವ ಬಸ್ಗಳಿಗೂ ಹಾಸನ ತಾಲೂಕಿನ ಕಂದಲಿ ಬಳಿ ಬ್ಯಾರಿಕೇಡ್ ಹಾಕಿ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿತ್ತು. ಚಿಕ್ಕಮಗಳೂರು, ಹಾಸನ, ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಹೇಮಾವತಿ ಜಲಾಶಯದ ಒಳಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಹೇಮಾವತಿ ಡ್ಯಾಂಗೆ 30,547 ಕ್ಯೂಸೆಕ್ ಒಳಹರಿವಿದೆ. ಜಲಾಶಯದಿಂದ ನದಿಗೆ 250 ಕ್ಯೂಸೆಕ್ ನೀರು ಹರಿಸಲಾಗಿದೆ. ಇನ್ನು ಸಕಲೇಶಪುರ ತಾಲೂಕಿನಲ್ಲಿ ದಾಖಲೆಯ ಮಳೆಯಾಗಿದೆ. ಮಾರನಹಳ್ಳಿಯಲ್ಲಿ 196.2, ಹೆತ್ತೂರಿನಲ್ಲಿ 143.2, ಶುಕ್ರವಾರ ಸಂತೆಯಲ್ಲಿ 129.0 ಮಿಲಿಮೀಟರ್ ಮಳೆಯಾಗಿದೆ. ಇತ್ತ ಧಾರಾಕಾರ ಮಳೆಯ ಪರಿಣಾಮ ಸಕಲೇಶಪುರದ ಕುಡುಗರಹಳ್ಳಿ ಬಡಾವಣೆಯಲ್ಲಿ ಮನೆಯೊಂದರ ಗೋಡೆ ಕುಸಿದಿದೆ. ಗೋಡೆ ಕುಸಿತದ ಪರಿಣಾಮ ಗರ್ಭಿಣಿಯ ಕಾಲು ಮುರಿತಗೊಂಡಿದೆ. ಗಾಯಾಳು ತಾಹಿರಾಗೆ ಹಾಸನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು, ಕರಾವಳಿ ಜನರನ್ನ ಹೈರಾಣಾಗಿಸಿದೆ. ಜಿಲ್ಲೆಯ ಬಂಟ್ವಾಳ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಕಡಬ ತಾಲೂಕಿನಲ್ಲಿ ಮಳೆರಾಯ ಅಬ್ಬರಿಸ್ತಾ ಇದ್ದು, ನದಿಗಳಿಗೆ ಜೀವಕಳೆ ನೀಡಿದೆ. ನದಿಗಳು ಉಕ್ಕಿ ಹರಿದ ಪರಿಣಾಮ ನದಿ ತೀರದ ಜನರು ಪ್ರವಾಹದ ಭೀತಿಯಲ್ಲಿ ದಿನಗೂಡುತ್ತಿದ್ದಾರೆ. ಬಂಟ್ವಾಳದ ಪಾಣೆ ಮಂಗಳೂರು ಗೂಡಿನ ಬಳಿಯ ಕೆಲವು ಮನೆಗಳಿಗೆ ನದಿ ನೀರು ನುಗ್ಗೋ ಭೀತಿ ಎದುರಾಗಿದೆ. ಕಡಬ ತಾಲೂಕಿನಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದ್ದು, ನೇತ್ರಾವತಿ ತಟದ ಮನೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಇನ್ನು ಕಡಬ ತಾಲೂಕಿನಾದ್ಯಂತ ಧಾರಾಕಾರ ಮಳೆಯಾಗುತ್ತಿದ್ದು, ನದಿ ತೊರೆಗಳು ಉಕ್ಕಿ ಹರಿದ ಪರಿಣಾಮ ಹಲವೆಡೆ ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದ್ದು, ಹಲವು ಗ್ರಾಮಗಳು ನಗರದ ಸಂಪರ್ಕ ಕಳೆದುಕೊಂಡಿದೆ. ನದಿ ತೀರದ ಕೃಷಿ ಭೂಮಿಗಳು, ತೋಟಗಳು ನೀರಿನಿಂದ ಜಲಾವೃತಗೊಂಡಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು, ಜನಜೀವನ ಅಸ್ತವ್ಯಸ್ತಗೊಳಿಸಿದೆ. ಸತತ ಮಳೆ ಹಿನ್ನೆಲೆಯಲ್ಲಿ ಕುದುರೆಮುಖ ಘಟ್ಟ ಪ್ರದೇಶದ ಹೆಬ್ಬಾಳೆ ಸೇತುವೆ ಮತ್ತೆ ಮುಳುಗಡೆಯಾಗಿದೆ. ಸೇತುವೆ ಮುಳುಗಡೆಯಿಂದ ಕಳಸಾ ಹೊರನಾಡು ಸಂಪರ್ಕ ಕಡಿತಗೊಂಡಿದೆ. ಶೃಂಗೇರಿಯ ನೆಮ್ಮಾರು ಎಸ್ಟೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು, ಪ್ರಯಾಣಿಕರಲ್ಲಿ ಆತಂಕ ಸೃಷ್ಟಿಸಿದೆ. ತುಂಗಾ ನದಿ ಪಕ್ಕದಲ್ಲೇ ಶೃಂಗೇರಿ ಕಾರ್ಕಳ ಮಾರ್ಗ ಸಂಪರ್ಕಿಸುವ ಹೆದ್ದಾರಿಯಲ್ಲಿ ಬಿರುಕು ಕಾಣಿಸಿಕೊಳ್ಳಲು ಕಳಪೆ ಕಾಮಗಾರಿಯೇ ಕಾರಣ ಅಂತ ಸ್ಥಳೀಯ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತ ಕೊಪ್ಪ ತಾಲೂಕಿನ ಗುಡ್ಡೇತೋಟ ಸಮೀಪದ ಶಾಂತಿ ಗ್ರಾಮದಲ್ಲಿ ನೋಡ್ತಾ ಇದ್ದಂತೆ ಮನೆ ಕುಸಿತದ ಘಟನೆ ಕೂಡ ನಡೆದಿದೆ. ಮನೆ ಕುಸಿಯುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಎಲ್ಲೆಡೆ ವೈರಲ್ ಆಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಮಗಳೂರು, ಮೂಡಿಗೆರೆ, ಕಳಸಾ, ಶೃಂಗೇರಿ, ಕೊಪ್ಪ ತಾಲೂಕಿನ ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದೆ. ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಬೈಂದೂರು ಮತ್ತು ಹೆಬ್ರಿಯಲ್ಲಿ ಶಾಲಾ ಕಾಲೇಜಿಗೆ ರಜೆ ನೀಡಲಾಗಿದೆ. ನದಿ, ಹಳ್ಳ, ಕೊಳ್ಳಗಳು ತುಂಬಿ ಹರಿತಾ ಇದೆ. ಭಾರತೀಯ ಹವಾಮಾನ ಇಲಾಖೆಯ ಸೂಚನೆಯ ಪ್ರಕಾರ ಮುಂದಿನ 1 ವಾರ ಮಳೆಯಾಗುವ ಮುನ್ಸೂಚನೆ ಇದೆ. ಇತ್ತ ಸತತ ಮಳೆಯಿಂದಾಗಿ ಸೀತಾ ನದಿ ತುಂಬಿ ಹರಿತಾ ಇದ್ದು, ಉಡುಪಿಯ ಜೋಮುಲು ತೀರ್ಥ ಜಲಾವೃತವಾಗಿದೆ. ದಟ್ಟ ಕಾಡಿನ ನಡುವೆ ಹರಿಯುವ ಸೀತಾ ನದಿ ಬಂಡೆಗಳ ಮೇಲಿಂದ ಧುಮ್ಮಿಕ್ಕುತ್ತಾ ಹರಿಯುತ್ತಿದ್ದು, ಜೋಮುಲು ತೀರ್ಥ ಗುಡಿಯನ್ನ ನೀರಿನಿಂದ ಜಲಾವೃತಗೊಳಿಸಿದೆ. ಮಡಿಕೇರಿ
ನಗರ ಸೇರಿದಂತೆ ಕೊಡಗು ಜಿಲ್ಲೆಯ ಹಲವೆಡೆ ಕಳೆದ ರಾತ್ರಿಯಿಂದ ಮತ್ತೆ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಸತತ ಮಳೆಯಿಂದ ಮಡಿಕೇರಿ ಹಾಗೂ ವಿರಾಜಪೇಟೆ ಸಂಪರ್ಕ ಕಲ್ಪಿಸುವ ಭೇತ್ರಿ ಬಳಿ ಕಾವೇರಿ ನದಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗಿದೆ. ಇನ್ನು ಸೇತುವೆಗೆ ನೀರು ತಲುಪಲು ಇನ್ನು ಕೆಲವೇ ಅಡಿಗಳಷ್ಟು ಮಾತ್ರವೇ ಬಾಕಿ ಉಳ್ಕೊಂಡಿದೆ. ಒಂದು ವೇಳೆ ಹೆಚ್ಚು ಮಳೆಯಾದ್ರೆ ಬೇತ್ರಿ ಸೇತುವೆ ಮೇಲೆ ಕಾವೇರಿ ಉಕ್ಕಿ ಹರಿದ್ರೆ 2 ತಾಲೂಕುಗಳ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆಯೂ ಇದೆ. 5 ಅಡಿಯಷ್ಟು ನೀರಿನ ಮಟ್ಟ ಹೆಚ್ಚಿದ್ರೆ ಸಂಪೂರ್ಣವಾಗಿ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆಯೂ ದಟ್ಟವಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿತಾ ಇದ್ದು ನದಿ ತೊರೆಗಳಿಗೆ ಜೀವಕಳೆ ನೀಡಿದ್ದಾನೆ. ಸತತ ಮಳೆ ಹಿನ್ನೆಲೆಯಲ್ಲಿ ಜಗತ್ಪ್ರಸಿದ್ಧ ಕೃಷ್ಣರಾಜ ಸಾಗರ ಅಣೆಕಟ್ಟಿಗೆ ಒಳಹರಿವು ಹೆಚ್ಚಾಗಿದೆ. ಕಳೆದ 1 ವಾರದಲ್ಲಿ 11 ಅಡಿ ಭರ್ತಿಯಾಗಿದ್ದು ಕಾವೇರಿ ಕೊಳ್ಳದ ರೈತರಲ್ಲಿ ಮಂದಹಾಸ ಮೂಡಿಸಿದೆ. ಇತ್ತ ಕೇರಳದ ವಯನಾಡಿನಲ್ಲಿ ಸತತ ಮಳೆಯಾಗುತ್ತಿರುವ ಪರಿಣಾಮ ಎಚ್ಡಿ ಕೋಟೆಯ ಕಬಿನಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಪರಿಣಾಮ ಕಬಿನಿ ಡ್ಯಾಂನಿಂದ ನದಿಗೆ ನೀರು ಹರಿಬಿಟ್ಟಿದ್ದು ಕಬಿನಿ ಕೊಳ್ಳ ಪ್ರದೇಶದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ದಕ್ಷಿಣದ ಕಾಶಿ ನಂಜನಗೂಡಿನಲ್ಲಿ ಕಪಿಲಾ ನದಿಯು ತನ್ನ ಮಿತಿಯನ್ನ ಮೀರಿ ಹರಿತಾ ಇದ್ದು ನದಿ ತಟದ ಮೆಟ್ಟಿಲುಗಳು 16 ಕಾಲು ಮಂಟಪ ಮುಳುಗಡೆಯಾಗಿದೆ. ಹಾಗೆ ನಂಜುಂಡೇಶ್ವರನ ದೇಗುಲದ ಸಮೀಪದ ಪರಶುರಾಮ ದೇವಸ್ಥಾನ ಕೂಡ ಕಪಿಲೆಯ ನೀರಿನಲ್ಲಿ ಜಲಾವೃತವಾಗಿದೆ. ಇನ್ನು ನದಿ ಉಕ್ಕಿ ಹರಿಯುತ್ತಿರುವ ಕಾರಣ ಭಕ್ತಾದಿಗಳು ಸಾರ್ವಜನಿಕರು ನದಿಗೆ ಇಳಿಯದಂತೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ.